ರಾಜ್ಯದ ಜನರೆಲ್ಲ ಖುಷಿ ಪಡುವಂತಹ ಸುದ್ದಿ. ಕಾಫಿ ಪ್ರಿಯರಿಗೆ ಹಬ್ಬವೋ ಹಬ್ಬ ಬರ್ತಾ ಇದೆ. ನಂದಿನಿ ಕಾಫಿ ಉಳಿದೆಲ್ಲ ಕಾಫಿ ಉಡೀಸ್. ರಾಜ್ಯದ ಜನರೆಲ್ಲ ಖುಷಿ ಪಡುವಂತಹ ಸುದ್ದಿ. ಕಾಫಿ ಪ್ರಿಯರಿಗೆ ಹಬ್ಬವೋ ಹಬ್ಬ ಬರ್ತಾ ಇದೆ. ನಂದಿನಿ ಕಾಫಿ ಉಳಿದೆಲ್ಲ ಕಾಫಿ ಉಡೀಸ್. ನಂದಿನಿ ಹಾಲಾಯ್ತು, ನಂದಿನಿ ಅಕ್ಕಿ ಹಿಟ್ಟಾಯ್ತು, ಈಗ ನಂದಿನಿ ಕಾಫಿ ಬರ್ತಾ ಇದೆ. ನಂದಿನಿ ಮಾದರಿಯಲ್ಲಿ ಅಭಿವೃದ್ಧಿಗೆ ಸಹಕಾರಕ್ಕೆ ಸಜ್ಜಾಗಿರುವಂತದ್ದು. ಕಾಫಿ ಬೆಳೆಗಾರರಿಗೆ ಉತ್ತೇಜನವನ್ನ ಕೊಡ್ಲಿಕ್ಕೆ ಸಹಕಾರದ ಹೊಸ ಕ್ರಮ. ರಾಜ್ಯದ ಕಾಫಿ ಖ್ಯಾತಿ ಪಸರಿಸಲು ನಂದಿನಿ ಮಾದರಿಯಲ್ಲಿ ಮೌಲ್ಯವರ್ಧನೆ. ಶೀಘ್ರದಲ್ಲಿಯೇ ನಾಡಿಗೆ ಬರಲಿದೆ ದೇಸಿ ಕಾಫಿ ಬ್ರ್ಯಾಂಡ್. ಎಸ್ ವೀಕ್ಷಕರೇ, ನಂದಿನಿ ಹಾಲಾಯ್ತು, ನಂದಿನಿ ಅಕ್ಕಿ ಹಿಟ್ಟಾಯ್ತು, ಈಗ ನಂದಿನಿ ಕಾಫಿ ಪುಡಿ ಬರ್ತಾ ಇದೆ. ಎಲ್ರಿಗೂ ಕೂಡ ಬಹಳ ಖುಷಿ ತರುವಂತಹ ಸುದ್ದಿ ಇದು. ರಾಜ್ಯದ ಜನರೆಲ್ಲ ಖುಷಿ ಪಡಬೇಕು. ರಾಜ್ಯದಲ್ಲಿ ಕಾಫಿ ಖ್ಯಾತಿ ಪಡಿಸಲು ಅಥವಾ ಅದನ್ನ ಪಸರಿಸಲು ನಂದಿನಿ ಹೊಸ ಹೆಜ್ಜೆಯನ್ನ ಇಡ್ತಾ ಇದೆ. ಕಾಫಿ ಬೆಳೆಗಾರರಿಗೆ ಉತ್ತೇಜನವನ್ನ ನೀಡಲಿಕ್ಕೆ ನಂದಿನಿ ಒಂದು ಒಳ್ಳೆಯ ಹೆಜ್ಜೆಯನ್ನ ಇಟ್ಟಿದ್ದು, ಇನ್ನು ಮುಂದೆ ನಂದಿನಿ ಕಾಫಿ ಕೂಡ ಸಿಗಲಿದೆ. ರಾಜ್ಯದ ಜನರೆಲ್ಲರೂ ಖುಷಿ ಪಡುವಂತಹ ಸುದ್ದಿ ಇದಾಗಿದ್ದು, ನಂದಿನಿ ಹಾಲಾಯಿತು, ನಂದಿನಿ ಅಕ್ಕಿ ಹಿಟ್ಟಾಯಿತು, ಈಗ ಕಾಫಿ ಬರ್ತಾ ಇರುವಂತದ್ದು. ನಂದಿನಿ ಮಾದರಿಯಲ್ಲಿ ಅಭಿವೃದ್ಧಿ ಸಹಕಾರವೂ ಕೂಡ ಸಜ್ಜಾಗ್ತಾ ಇದೆ. ಕಾಫಿ ಉದ್ಯಮ ಬೆಳೆಸಲು ಆಂಧ್ರ ಸಹಕಾರ. ಅರೋಕೋ ಬ್ರ್ಯಾಂಡ್ ಮಾತ್ರ ಕಾಫಿ ಉದ್ಯಮ ಬೆಳೆಸಲು ಆಂಧ್ರ ಸರ್ಕಾರ ಅರೋಕೋ ಬ್ರ್ಯಾಂಡ್ ಮಾಡಿದೆ. ಅದರಿಂದ ಬೆಳೆಗಾರರಿಗೆ ಅತ್ಯುತ್ತಮ ಅನುಕೂಲವಾಗಿರುವಂತದ್ದು. ಕರ್ನಾಟಕವೂ ಕೂಡ ಕಾಫಿ ಬೆಳೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಇಲ್ಲಿ ಆ ಒಂದು ಉದ್ಯಮ ಪ್ರಾರಂಭವಾದ್ರೆ ಕಾಫಿ ಉದ್ಯಮ ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಕಾಫಿ ಬ್ರ್ಯಾಂಡ್ ಸ್ಥಾಪಿಸಿದ್ರೆ ಸಣ್ಣ ಬೆಳೆಗಾರರಿಗೆ ಹಾಗೂ ನಿರುದ್ಯೋಗಿ ಯುವಕರಿಗೆ ಅನುಕೂಲವಾಗುವಂತಹ ಅಷ್ಟು ಸಾಧ್ಯತೆಗಳು ಹೆಚ್ಚಾಗಿದೆ. ವೀಕ್ಷಕರೇ, ಆಂಧ್ರದಲ್ಲಿ ಸಹಕಾರ ಅರೋಕೋ ಎನ್ನುವಂತಹ ಬ್ರ್ಯಾಂಡ್ ಅನ್ನ ಮಾಡಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಕಾಫಿ ಬೆಳೆಯಲ್ಲಿ ನಂಬರ್ 1 ಆಗಿದ್ದು, ಕರ್ನಾಟಕದಲ್ಲೂ ಈ ತರದ್ದು ಒಂದು ಮಾಡುವ ಅಂತ ಹೇಳಿ ಥಿಂಕ್ ಮಾಡಲಾಗ್ತಾ ಇರುವಂಥದ್ದು. ಇದರಿಂದ ಬೆಳೆಗಾರರಿಗೆ ಉತ್ತಮವಾಗಿ ಅನುಕೂಲವಾಗಿರುವಂಥದ್ದು. ಇಲ್ಲಿ ಆ ಒಂದು ಉದ್ಯಮವನ್ನ ಪ್ರಾರಂಭ ಮಾಡಿದ್ರೆ ಕಾಫಿ ಉದ್ಯಮವೂ ಕೂಡ ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಕಾಫಿ ಬ್ರ್ಯಾಂಡ್ ಸ್ಥಾಪನೆ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಸಣ್ಣ ಬೆಳೆಗಾರರಿಗೆ ಮತ್ತು ನಿರುದ್ಯೋಗಿಗಳ ಯುವಕರಿಗೂ ಕೂಡ ಇದೊಂದು ಅನುಕೂಲವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಂದಿನಿ ಏನಿದೆ, ನಂದಿನಿ ಬ್ರ್ಯಾಂಡ್ ಈ ಒಂದು ರೀತಿಯ ತಲೆಯನ್ನ ಉಪಯೋಗಿಸಿ ಈಗ ನಂದಿನಿ ಬ್ರ್ಯಾಂಡ್ನ ಅಡಿಯಲ್ಲಿ ಕಾಫಿ ಕೂಡ ಸಿಗುವಂತಹ ಒಂದು ಸಮಯ ಕೂಡ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ಆ ಒಂದು ಉದ್ಯಮವನ್ನ ಪ್ರಾರಂಭ ಮಾಡಿದ್ರೆ ಉದ್ಯಮವೂ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ನಿಟ್ಟು, ಹಾಗೂ ನಿರುದ್ಯೋಗಿಗಳು ಎಷ್ಟೋ ಜನ ಇರ್ತಾರೆ, ಆ ಒಂದು ಯುವಕರಿಗೂ ಕೂಡ ಉದ್ಯೋಗ ಕಲ್ಪಿಸುವಂತ ಆಗತ್ತೆ ಅನ್ನುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.